ಸರ್, ನನ್ನ ಹೆಸರು ಸನ್ನಕ್ಕಿ ರುದ್ರಪ್ಪ ಅಂತಂದೇಳಿ, ರೈತ ಸಂಘ ತಾಲೂಕು ಅಧ್ಯಕ್ಷರು ಹೊಸಪೇಟೆ. ಸರ್, ಇವತ್ತೇನು JD ಅವರಿಗೆ ಒಂದು ಮನವಿ ಕೊಟ್ಟಿವಿ. ಇವತ್ತು ಕೃಷಿ ಸಚಿವರಿಗೆ ದ್ವಾರ JD ಅವ್ರಲಿಂದ ಇದು ಸಮಸ್ಯೆ ಏನಾಗಿದೆ ಅಂದರೆ FID ಅಂತಂದೇಳಿ ಹೊಸದಾಗಿ ಒಂದು ಕಾನೂನು ಮಾಡಿದ್ದಾರೆ ಸರ್. ಮೊದಲಿಗೆ ಇದ್ದಿದ್ದಿಲ್ಲ ಸರ್. ಮೊದಲಿಗೆ ಸಮರ್ಪಕವಾಗಿ ಯೂರಿಯಾ ಪೂರೈಕೆ ಮಾಡ್ತಿದ್ರು, ಸಿಗ್ತಾ ಇತ್ತು. ಇವತ್ತು ಒಂದು FIDಗೆ ಒಂದು ಚೀಲ, ತಿಂಗಳಿಗೆ ಒಂದು ಚೀಲ ಯೂರಿಯಾ ಕೊಡ್ತಾ ಇದ್ದಾರೆ. ಅದರಿಂದ ಬೆದ್ದ ಭೂಮಿ, ಇವತ್ತು ಫಾರೆಸ್ಟ್ ಲ್ಯಾಂಡ್ ಮಾಡೋಂಥ ರೈತರಿಗೆ ಮತ್ತು ಸರ್ಕಾರಿ ಭೂಮಿ ಮಾಡೋಂಥ ರೈತರಿಗೆ ಅದರಿಂದ ಭಾಳ ತುಂಬ ತೊಂದರೆ ಆಗ್ತೈತಿ. ದಯಮಾಡಿ ಹೇಳಕತ್ತೀವಿ ಸರ್ಕಾರಕ್ಕೆ, ಇದನ್ನು ಕೂಡಲೇ ಹಿಂಪಡಿಬೇಕು. FID ಹಿಂಪಡಿದ್ರೆ ಮಾತ್ರ ಇವತ್ತು ಎಲ್ಲ ರೈತರು ಉಳಿಮೆ ಮಾಡೋಕ್ಕೆ ಸಾಧ್ಯ. ಇವತ್ತು ಬೆಳೆದು ದೇಶಕ್ಕೆ ಅನ್ನ ಹಾಕೋಂಥ ರೈತರಿಗೆ ಬೆನ್ನಿ ಚೂರಿ ಹಾಕಂತ ಕೆಲಸ ದಯಮಾಡಿ ರಾಜ್ಯ ಸರ್ಕಾರ ಮಾಡಬಾರ್ದು. ಇಂಥ ಕಠಿಣವಾದ ಯಾವುದು ಕಾನೂನು ತರಬಾರ್ದು ಅಂತಂದು ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಭಾಗದಲ್ಲಿ ಸುಮಾರು ಸಾವಿರಾರು ಎಕರೆ ನಾವು ಬಾಳೆ, ಭತ್ತ ಮತ್ತು ಕಬ್ಬು ಬೆಳಿತಿದ್ದೀವಿ. ಇವತ್ತು ನೀವು ಕೊಡ್ತಕ್ಕಂಥ ಒಂದು ಯೂರಿಯಾ ಚೀಲ ಯಾವುದಕ್ಕೂ ಸಾಕಾಗಲ್ಲ. ದಯಮಾಡಿ ನಮಗೆ ಏನು ಮೊದಲಿಂದ ಏನೈತಿಲ್ಲ ಸಮರ್ಪಕವಾಗಿ ಯೂರಿಯಾ ನೀಡ್ತಿದ್ದಲ್ಲ ಅದೇ ರೀತಿಯಾಗಿ ಯೂರಿಯಾ ನೀಡಬೇಕು. ಇವತ್ತು NPK 2014ರಲ್ಲಿ 850 ರೂಪಾಯಿ ಇರ್ತಂಥ ಒಂದು NPK ಗೊಬ್ಬರ ಇವತ್ತು 1026 ಅಂತಿದ್ವಿ. ಆ 1020 ಇವತ್ತು 2000 ರೂಪಾಯಿ ಆಗೈತೆ. ಇವತ್ತು ನೀವು ವರ್ಷಕ್ಕೆ ವರ್ಷ 6 ತಿಂಗಳ 3 ತಿಂಗಳ ನೀವು ಗೊಬ್ಬರ ಬೆಲೆ ಏರಿಸೋದ್ರಿಂದ ರೆವಿನ್ಯೂ ಬರ್ತೈತೆ ನಿಮಗೆ, ಬಟ್ ರೈತರಿಗೆ ಯಾವುದೇ ರೀತಿಯಾಗ ಲಾಭದಾಯಕ ಇಲ್ಲ. ಅಂಥದ್ರಲ್ಲಿ ನೀವು ಈ ಥರ ನೀವು ರಸಗೊಬ್ಬರ ಬೆಲೆ ಏರಿಕೆ ಅಂತ ಹೋದ್ನಪ್ಪ ಅಂದರೆ ಸಾವಯವ ಕೃಷಿ ಮಾಡಂತಿರಲ್ಲ. ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ಸರ್. ಒಂದು RTCಗೆ ಇಲ್ಲಿ ಒಬ್ಬ ರೈತಿಗೆ ಒಂದು 2 ಹಸುಗಳು ಕೊಡ್ರಿ. ನೀವು 2300 2,500 ಹೇಳ್ತಾ ಇದ್ದೀರಿ. ನಾವು ಸಬ್ಸಿಡಿ ಅಷ್ಟಕ್ಕೊಂದು ಕೊಟ್ಟು ನಿಮಗೆ 300 ರೂಪಾಯಿ ಯೂರಿಯಾ ಕೊಡ್ತದೆ. ಬೇಡ ಸ್ವಾಮಿ, ನೀವು ಆರ್ಗ್ಯಾನಿಕ್ ಮಾಡಿರಿ, ಸಾವಯವ ಕೃಷಿ ಮಾಡ್ರಿ ಅಂತ ಹೇಳಕತ್ತಿರಲ್ಲ. 2 ಹಸುಗಳು ಕೊಡ್ರಿ. ನೀವು ಅಲ್ಲಿ ಸಬ್ಸಿಡಿ ಸಾವಿರಾರು ಗಟ್ಟಲೆ ಕೊಟ್ಟು ಇದು ಮಾಡೋದು ಬದಲು ನಮ್ಗೆ ಈಗೇನು ಇವ್ರ ಅಭಾವ ಸೃಷ್ಟಿ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಮುಂಗಾರು ಹಂಗಾಮ್ ಸ್ಟಾರ್ಟ್ ಆಗತ್ತೆ ಸರ್. ಈಗೆಲ್ಲ ಈಗ ಭಾಳ ಬೇಕಾಗತ್ತೆ ಸರ್. ಮತ್ತೀಗ ತೊಂದರೆ ಮಾಡ್ಕೊಂಡಪ್ಪ ಅಂದರೆ ಮುಂದಿನ ದಿನಗಳಲ್ಲಿ JD ಆಫೀಸಿಗೆ ಮುತ್ತಿಗೆ ಹಾಕಿ ಬೀಗ ಹಾಕ್ಯಂದು ಕುಂದ್ರ ಕೆಲಸ ಅಂತ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಮಾಡ್ತಾ ಅಂತೇಳಿ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಈ ಹಿಂದೆ ಇದ್ದ BJP ಸರ್ಕಾರ ಏನು ತರಾತುರಿಯಲ್ಲಿ ಸುಗ್ರೀವಾಜ್ಞೆ ಮೂಲಕ ಏನು ಕೃಷಿಯ ಮಾರಕವಾಗಿರುವಂಥ 3 ಕೃಷಿ ಕಾಯ್ದೆಗಳನ್ನು ತಂದುಬಿಟ್ರು. ಅದನ್ನು ನಾವು ಭಾಳನೇ ಅದು ರೈತರಿಗೆ ಭಾಳ ಎಫೆಕ್ಟ್ ಆಯ್ತು. ಅದರಿಂದ ಭಾಳನೇ ರೈತರು ಒಕ್ಕಲತನದಿಂದ ಹೊರಗೆ ಹೋದ್ರು. ಅವರ ಹೊಲಗಳನ್ನು, ತೋಟಗಳನ್ನೆಲ್ಲ ಮಾರ್ಕೊಂಡು ಭಾಳ ಲಾಸ್ ಆಗಿದ್ದಾರೆ. ಅದರಿಂದ ಏನು ಈಗ ಸರ್ಕಾರಕ್ಕೆ ಲಾಭ ಆಗುತ್ತೆ. ಸರ್ಕಾರಕ್ಕೆ ಏನು ಅಂದರೆ ರೆವಿನ್ಯೂ ಮುಖಾಂತರ ಅವರಿಗೆ ಲಾಭ ಆಗುತ್ತೆ. ಅದೇ ಕಾರಣವಾಗಿ ಇವರು ಸಿದ್ದರಾಮಯ್ಯ ಅವರು ನಮಗೆ ನಮ್ಮ ಸರ್ಕಾರ ಬಂದ 24 ತಾಸಲ್ಲಿ ನಾನು ಆ ಕಾಯ್ದೆಗಳನ್ನು ತೆಗಿತಂತೇಳಿ ನಮಗೆ ಮೂಗಿಗೆ ತುಪ್ಪ ಹಚ್ಚಿ ಎಲ್ಲ ರೈತರಿಗೆ ಮೋಸ ಮಾಡಿದರು. ಅದು ಇನ್ನೂವರೆಗೂ ಕಾಯ್ದೆ ವಾಪಸ್ ತಗೊಂಡಿಲ್ಲ. ಇದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋಗ್ರಿ ಸಿದ್ದರಾಮಯ್ಯ ಅವರೇ. ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಭಾಳ ಕೆಟ್ಟ ಟೈಮ್ ಬರುತ್ತೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಎಚ್ಚರಿಕೆ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಮ್ಮ ರೈತರಿಂದನೇ ನೀವು ಗೆದ್ದಿರೋದು. ರೈತರಿಲ್ಲ ಅಂದರೆ ನೀವು ನಿಮ್ಮ ಸರ್ಕಾರ ಉಳಿಯೋದಿಲ್ಲ, ಯಾವ ಸರ್ಕಾರನೂ ಉಳಿಯಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು ಮೋಸ್ಟ್ಲಿ. ಈ ಹಿಂದೆ ಗುಂಡ್ರಾವ್ ಸರ್ಕಾರ ಹೆಂಗೆ ಬಿತ್ತು ಅಂತಂದೇಳಿ ನಿಮಗೆಲ್ಲ ಗೊತ್ತಿರುತ್ತೆ. ನಿಮಗೆ ಆದಷ್ಟು ಬೇಗ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ರಿ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಕೆಟ್ಟಗಿದೆ ಅಂತ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಚಾರ, ಈಗ ಹೊಸದಾಗಿ ಮತ್ತೆ FID ಅಂತಂದೇಳಿ ನೀವು ನಿಯಮ ತಂದಿದ್ದೀರಾ. ಅದನ್ನು ಕೂಡಲೇ ತೆಗಿಬೇಕು. ಯಾಕಪ್ಪ ಅಂದರೆ FID ಅಂದರೆ ಈಗ ಫಾರ್ಮರ್ ಐಡೆಂಟಿಫಿಕೇಶನ್ ನಂಬರ್ ಅಂತೇಳಿ, ಅದರಿಂದ ಎಷ್ಟು ರೈತರುಗಳಿಗೆ ಎಫೆಕ್ಟ್ ಆಗುತ್ತೆ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತು ನೋಡ್ರಿ. ಈಗ FID ಅಂದರೆ ಒಂದು ಪಾಣಿಗೆ ಒಂದು ಚೀಲ ಯೂರಿಯಾ ಕೊಡ್ತಾರೆ. ಅಂದರೆ 1 ಎಕರೆಗೆ 1 ಚೀಲ ಯೂರಿಯಾ, ಅದು ತಿಂಗಳ ಕೊಡ್ತಾರೆ. ಈಗ ಸಮರ್ಪಕವಾಗಿ ನಮಗೆ ಬೆಳೆಯೋಕ್ಕಾಗಲ್ಲ. ನಮಗೆ 1 ತಿಂಗಳಿಗೆ 1 ಯೂರಿಯಾ ತಗೊಂಡು ಏನು ಮಾಡೋಕ್ಕಾಗಲ್ಲ. 1 ಎಕರೆಗೆ 8 ರಿಂದ 10 ಚೀಲ ಬೇಕಾಗುತ್ತೆ ಯೂರಿಯಾ ಒಂದು ಬೆಳೆಗೆ. ಅಂದರೆ ಕಬ್ಬಿಗೆ 8 ರಿಂದ 10 ಚೀಲ ಬೇಕಾಗುತ್ತೆ 12 ತಿಂಗಳಿಗೆ. ಈಗ ನಾವು ತಿಂಗಳ 1 ಚೀಲ ಯೂರಿಯಾ ತಗೊಂಡು ನಾವು ಏನು ಮಾಡೋಕ್ಕಾಗುತ್ತೆ? ಬೆಳೆಯೋಕ್ಕಾಗಲ್ಲ. ಇನ್ನೊಂದು ಎಫೆಕ್ಟ್ ಏನಪ್ಪ ಅಂದರೆ, ಈಗ ಅರಣ್ಯ ಭೂಮಿಗಳಲ್ಲಿ ರೈತರು ಬೆಳೆ ಬೆಳೀತಿರ್ತಾರೆ. ಆಮೇಲೆ ಎಲ್ಲ ಸರ್ಕಾರಿ ಭೂಮಿಯಲ್ಲಿ ಬೆಳೀತಿರ್ತಾರೆ. ಅವರಿಗೆ ಪಾಣಿ ಇರಲ್ಲ. ಅಂಥವರೆಲ್ಲ ಏನು ಬೀದಿ ಪಾಲಾಗಬೇಕಾ, ಸರ್ವನಾಶ ಆಗಬೇಕಾ? ಸೊ ಎಚ್ಚರಿಕೆ ನಿಮಗೆ ಸಿದ್ದರಾಮಯ್ಯ ಅವರೇ, ನಿಮ್ಮ ಸರ್ಕಾರಕ್ಕೆ ಆದಷ್ಟು ಬೇಗ FID ನಿಯಮವನ್ನು ತೆಗಿರಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಂತೀನಿ. T. ನಾಗರಾಜ್, ವಿಜಯನಗರ ಜಿಲ್ಲಾ ಅಧ್ಯಕ್ಷರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.